ರೈತರಿಗೆ ಇವತ್ತು ಏನಾಗ್ತಾ ಇದೆ ಅಂದರೆ ಈ ಕಲೆ ಔಷಧಿ ಹೊಡೆದು ಇದೆಲ್ಲ ಹೊಡೆದು ಇವತ್ತು ಕೌಂಟರ್ ಬ್ಯಾಕ್ಟೀರಿಯಾಸು ಸಾಯ್ತಾ ಇದೆ. ಇವತ್ತು ಕೌಂಟರ್ ಬ್ಯಾಕ್ಟೀರಿಯಾಸ್ ಸಾಯ್ತಾ ಇದೆ. ಕೌಂಟರ್ ಬ್ಯಾಕ್ಟೀರಿಯಾಸ್ ಯಾವಾಗ ಸತ್ತೋಗುತ್ತೋ ಮಣ್ಣು ಸತ್ತೋಗುತ್ತೆ. ಆದ್ದರಿಂದ ಆರ್ಗಾನಿಕ್ ಬಗ್ಗೆ ಸ್ವಲ್ಪ ಜನಗಳಿಗೆ ತಿಳುವಳಿಕೆ ಕೊಡಬೇಕು ಅನ್ನೋದು ಉದ್ದೇಶದಿಂದ ಸೆಟಿ ಮೀಟಿಂಗನ್ನು ಮಾಡಿದ್ದೀವಿ. ನಮ್ಮ ಸುಧಾಕ್ನವರು ವೈಸ್ ಪ್ರೆಸಿಡೆಂಟ್ ಇದ್ದಾರೆ, ಆಮೇಲೆ ನಮ್ಮ ಶಿವಣ್ಣವರು ಇದ್ದಾರೆ, ರಾಜೇಂದ್ರ ಗೌಡರು ಇದ್ದಾರೆ, ಹಾಗೆ ನಮ್ಮ ಕವಿತಕ್ನವರು ಅವರು ಇದ್ದಾರೆ, ನಮ್ಮ ಡೈರೆಕ್ಟರ್ಸು ಎಲ್ಲರೂ ಇದ್ದಾರೆ. ಇವತ್ತು ಮೀಟಿಂಗ್ ಮಾಡಿದ್ದೀವಿ. ಮೀಟಿಂಗ್ ಮಾಡಿ ಖರ್ಚು ವೆಚ್ಚ ಏನೇನಾಗಬೇಕು, ಆಮೇಲೆ ಬಿಲ್ಡಿಂಗ್ ಕಟ್ಟೋದು, ಆಮೇಲೆ ನೆಕ್ಸ್ಟ್ ಮಂತ್ 22ನೇ ತಾರೀಕು GBM ಮಾಡಬೇಕು ಅಂತ ಇದೀವಿ. 22ನೇ ತಾರೀಕು GBM. ಅಷ್ಟರ ಒಳಗಡೆ ನಾವು ಬಿಲ್ಡಿಂಗ್ ಕಟ್ಟೋದಕ್ಕೆ ಪೂಜೆ ಮಾಡಿ ಬಿಲ್ಡಿಂಗ್ನ ಸ್ಟಾರ್ಟ್ ಮಾಡಬೇಕು. GBM ಒಳಗಡೆ ಪೂಜೆ ಮಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ. ಇದೆಲ್ಲ ಮಾಡಬೇಕು ಅಂತಿದ್ದೀವಿ. ಕೆಲವೊಂದು ತೀರ್ಮಾನಗಳನ್ನು ತೊಗೊಂಡಿದ್ದೀವಿ, ಎಲ್ಲ ಒಳ್ಳೆ ತೀರ್ಮಾನಗಳನ್ನು ತೊಗೊಂಡಿದ್ದೀವಿ. ಆಮೇಲೆ ಈಗ ನಮ್ಮ ಅಮೂಲಿಂದ ಆರ್ಗಾನಿಕ್ ಗೊಬ್ಬರಗಳು ಬಂದಿದೆ. ಅಮೂಲ್ ಅಂದರೆ ಅದು ಒಂದು ಬೇಸಿಕ್ಲಿ ಅದು ಮಿಲ್ಕ್ ಪ್ರೊಡಕ್ಷನ್ ಕಂಪನಿ. ಅದು ಮಿಲ್ಕ್ ಪ್ರೊಡಕ್ಷನ್ ಸರ್ಕಾರದ ಅಂಗಸಂಸ್ಥೆ. ಅದು ಗುಜರಾತಲ್ಲಿರೋದು ಸರ್ಕಾರದ ಅಂಗಸಂಸ್ಥೆ, ಸರ್ಕಾರನೇ ಅದೂ. ಇವಾಗ ಅದನ್ನು ಸ್ವಲ್ಪ ನಾವು ರೈತರಿಗೆ ಇವತ್ತೇನಾಗ್ತಾ ಇದೆ ಅಂದರೆ ಈ ಕಲೆ ಔಷಧಿ ಹೊಡೆದು ಇದೆಲ್ಲ ಹೊಡೆದು ಇವತ್ತು ಕೌಂಟರ್ ಬ್ಯಾಕ್ಟೀರಿಯಾಸು ಸಾಯ್ತಾ ಇದೆ. ಇವತ್ತು ಕೌಂಟರ್ ಬ್ಯಾಕ್ಟೀರಿಯಾಸ್ ಸಾಯ್ತಾ ಇದೆ. ಕೌಂಟರ್ ಬ್ಯಾಕ್ಟೀರಿಯಾಸ್ ಯಾವಾಗ ಸತ್ತೋಗುತ್ತೋ ಮಣ್ಣು ಸತ್ತೋಗುತ್ತೆ. ಆದ್ದರಿಂದ ಆರ್ಗಾನಿಕ್ ಬಗ್ಗೆ ಸ್ವಲ್ಪ ಜನಗಳಿಗೆ ತಿಳುವಳಿಕೆ ಕೊಡಬೇಕು ಅನ್ನೋದು ಉದ್ದೇಶದಿಂದ ಇವತ್ತು ನಾವು ಅಮೂಲ್ ಕಂಪನಿಯವರನ್ನು ಕರೆಸಿದ್ದೀವಿ. ಆ ಆರ್ಗಾನಿಕ್ ಬಗ್ಗೆ ಅವ್ರು ಹೇಳಿದ್ದಾರೆ. ಇವಾಗ ನಾನು ಏನು ಮಾತಾಡಿದೆ, ಯಾವ ರೀತಿಯಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ಅವ್ರಿಗೆ ಹೇಳಿದ್ದೀನಿ. ಅವ್ರ ಅಡ್ವೈಸು ತೊಗೊಂಡಿದ್ದೀವಿ. ನಮ್ಮ ಡೈರೆಕ್ಟರ್ಸು ಎಲ್ಲ ಸೇರಿಕೊಂಡು ಏರಿಯಾ ವೈಸು ಅದನ್ನು ನಾವು ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿ ರೈತರಿಗೆ ಇದು ಮಾಡಿ ಫಸ್ಟು ಟೆಸ್ಟಿಂಗು ಒಂದೊಂದು ಏರಿಯಾದಲ್ಲಿ 10 ಕಡೆ ಮಾಡ್ತೀವಿ ಟೆಸ್ಟಿಂಗನ್ನು. 10 ಕಡೆ ಅಂದರೆ ಯಾರೋ ಒಬ್ಬ ರೈತ ಟೊಮೊಟೊ ಬೆಳೀತಾ ಇರ್ತಾರೆ, ಒಂದು 2 ಲೈನ್ಗೆ ಈ ಗೊಬ್ಬರವನ್ನು ಫ್ರೀಯಾಗಿ ಕೊಟ್ಟು ಫ್ರೀಯಾಗಿ ಮಾಡ್ತೀವಿ. ಅದು ಹೆಂಗೆ ಬೆಳೀತಾ ಇದೆ, ನೀವು ಬೇರೆದು ಹೆಂಗೆ ಬೆಳೀತಾ ಇದೆ ಅಂತ ಅವರೇ ಅಬ್ಸರ್ವೇಷನ್ ಮಾಡಲಿ ಅಂತ ಆ ಥರ ಎಲ್ಲ ಡೆಮೋ ಮಾಡೋದಕ್ಕೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಮಂತಲ್ಲಿ ಇದೆಲ್ಲ ಮಾಡಬೇಕು. ನಾವು ಈ ಬಿಲ್ಡಿಂಗ್ ಇದು ಡೆಮಾಲೇಷನ್ ಮಾಡಿದ್ರೆ ಅದಕ್ಕೆ ಹೋಗ್ಬೇಕಲ್ಲ, ನಾವು ಅಲ್ಲಿ ಕಟ್ಕೊಂಡು ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋದ್ಮೇಲೆ ಇದನ್ನು ಡೆಮಾಲೇಷನ್ ಮಾಡೋಕ್ಕಾಗೋದು. ಅದಕ್ಕೆ ಹೋಗೋಕ್ಕೆ ಮುಂಚೆ ಡೆಮಾಲೇಷನ್ ಮಾಡೋಕ್ಕಾಗೋದು. ಅದು ಹೆಂಗಿದ್ದು ನಾವು ನೆಕ್ಸ್ಟ್ ಮಂತಲ್ಲಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ್ರೆ ಒಂದು ಮ್ಯಾಕ್ಸಿಮಮ್ 10 ಮಂತ್ಸಲ್ಲಿ ಕಂಪ್ಲೀಟ್ ಮಾಡ್ತೀವಿ. 10 ಮಂತ್ಸಲ್ಲಿ ಕಂಪ್ಲೀಟ್ ಮಾಡಿ ಆಫೀಸನ್ನು ಎಲ್ಲ ಅಲ್ಲಿಗೆ ಶಿಫ್ಟ್ ಮಾಡ್ಕೊಂಡು ಆಮೇಲೆ ಇದನ್ನು ಡೆಮಾಲೇಷನ್ ಮಾಡ್ತೀವಿ. ಇದನ್ನು ಡೆಮಾಲೇಷನ್ ಮಾಡಿ ಇದು ಕಟ್ತೀವಿ. ಆಮೇಲೆ ಯಾರಾದರೂ ಒಬ್ಬರನ್ನ ಹೊಸಬ್ರಾಗಿ ತೊಗೊಂಡ್ರೆ ಮಿನಿಮಮ್ 75,000 ರೂಪಾಯಿ ಸಂಬಳ ಕೊಡಬೇಕು. ನಮ್ಮ ಸೊಸೈಟಿಗೆ ಆ ಶಕ್ತಿ ಇರಲಿಲ್ಲ. ಅದಕ್ಕೋಸ್ಕರ ಸರ್ಕಾರದ ಸಂಸ್ಥೆ ಆಗಿರೋದು ಅವ್ರನ್ನ ಪ್ರಭಾರಿಯಾಗಿ ಇಲ್ಲಿ ಹಾಕ್ಕೊಂಡಿದ್ದೀವಿ. ಅವ್ರಿಗೆ ನಾವು ಸಂಬಳ ಕೊಡಂಗೇನಿಲ್ಲ. ಅದು ಇದು ಸ್ವಲ್ಪ ಭತ್ಯೆ ಕೊಡ್ತೀವಿ, ಸ್ವಲ್ಪ ಪ್ರಭಾರ ಭತ್ಯೆ ಅಂತೂ ಸ್ವಲ್ಪ ಕೊಡ್ತೀವಿ ಅಷ್ಟೇ. ಎಲ್ಲ ಅದೇ ಮಾಡ್ತಾ ಇದ್ದೀವಿ ನಾವು. ಆ ಬಿಲ್ಡಿಂಗ್ ಕಟ್ಟಿ ಈ ಬಿಲ್ಡಿಂಗ್ ಎಲ್ಲ ಕಟ್ಟಿ ಐಡಿಯಾಗಳು ಚೆನ್ನಾಗಿದೆ. ಇವಾಗ ಹೊಸದಾಗ ಒಂದು ಪ್ರಭಾರಿಯಾಗಿ ಯಾರನ್ನೊಬ್ಬರು ತೊಗೊಂಡ್ವಿನಿ. ಅವ್ರಿಗೇನು ಗೊತ್ತಿರುತ್ತೆ, ಅವ್ರು ಎಲ್ಲ ಆಫೀಸ್ಗಳಿಗೆ ಓಡಾಡೋಕ್ಕಾಗಲ್ಲ. ಇವಾಗ ನಮ್ಮದು ಕೆಲಸಗಳು ಜಾಸ್ತಿ ಇದೆ. ಎಲ್ಲ ಡಿಪಾರ್ಟ್ಮೆಂಟು ಇವ್ರು ಕನೆಕ್ಟಿನಲ್ಲಿ ಇರುವಂಥ ಡಿಪಾರ್ಟ್ಮೆಂಟ್ಸೇ ಎಲ್ಲ ಇರೋದು. ಅದರಿಂದ ಎಲ್ಲ ಕೆಲಸಗಳು ಈಸಿಯಾಗಿ ನಮ್ಗೆ ಆಗುತ್ತೆ ಅನ್ನೋ ಉದ್ದೇಶ ಅವ್ರನ್ನೇ ಇಟ್ಕೊಂಡು ಮುಂದಕ್ಕೂ ಅವ್ರನ್ನೇ ಇಟ್ಕೊಳ್ತೀವಿ. ಮುಂದಿನ ದಿನಗಳಲ್ಲಿ ನೋಡೋಣ ಅದು ತೊಗೋಬೇಕಾ ಬೇಡವಾ ಅನ್ನೋದು ಆವಾಗ ತೀರ್ಮಾನ ತೊಗೊಳ್ತೀವಿ. ಇವಾಗಂತೂ ಸದ್ಯಕ್ಕಂತೂ ಆ ಐಡಿಯಾ ಇಲ್ಲ.